ನಿಂದು ನಿನ್ನ ಕಡೆನೇ ಇರ್ಬೇಕು, ನಂದು ನನ್ನ ಕಡೆನೇ ಇರ್ಬೇಕು. ಏನು ಅದೇ ಏನು? ಯಾಕಪ್ಪ ಮರ್ತೀಯ ನನ್ನ ಮೊಸರಿನ ಗಡಿಗಿನ? ಮೊಸರು ಗಡಿಗ ಏನ ಸೂಸಿ ನಿನ್ನ ಗಡಿಗೆ? ಯಾಕ ಏನಾಗಿತ್ತು ಅಂತ ಕೇಳ್ತೀಯನ? ಏನಾಗಿತ್ತು? ಗಪ್ಪು ಹೊಲಸು ನಾರ್ತಿತ್ತು, ಅದ್ರೊಳಗೆ ನೊಣ ಕುಂತು ನೊಣ ಜಿಗಿತಿತ್ತು. ನಿನ್ನ ಗಡಿಗೆ ತಗೊಂಡೋಗಿ ನಮ್ಮ ಸಾವುಕಾರ ಮುಂದಿಟ್ಟೆ. ನಮ್ಮ ಸಾವುಕಾರ ನಿನ್ನ ಗಡಿಗೆ ಬಗ್ಗೆ ನೋಡಿದ್ರು ತೆಗ್ದು ಕಪ್ಪಾಳೆ ಹೊಡೆದ. ತಿಳ್ಕೊ ನನಗೂ ಸಿಟ್ಟು ಬಂದ ಬಿಡ್ತು. ನೀನೇ ಹೊಡೆದ್ಬಿಟ್ಯಾ? ಹೊಡೆದ್ರೆ ಬಿಟ್ಟ ನನ್ನ ಸಾವುಕಾರ. ಸಾವುಕಾರ ಮುಂದೆ ಹೋಗಿ ನಿಂತು ಟವಲ್ ಕಟ್ಟಿದವನ ಯಾಕೆ ಹೊಡಿದ್ರಿ? ಅದಕ್ಕೆ ಅವ್ರಂದ್ರೆ ಹಲ್ಕ ನನ್ನ ಮಗನ, ದೇವರಿಸಿ ನನ್ನ ಮಗನ, ಹುಚ್ಚ ನನ್ನ ಮಗನ, ಮೂರು ಬಿಟ್ಟು ನನ್ನ ಮಗನ ಹಿಂಗ ನನ್ನ ಬೈದ್ರು. ಈಗ ನಮ್ಮೂರಾಗ ಸಂಧಿಗೆ ಮೂಲೆಗೆ ಗಟ್ರ ಹೊರದಂಗ ರೋಗಗಳು ಹರಿಯಕತ್ತವ. ಇಂಥ ಹೊಲಸು ಮೊಸರು ತಂದು ನಮಗ ತಿನ್ನಿಸಿ ನಮ್ಗೆ ಆ ರೋಗ ಹಚ್ಚಬೇಕು ಮಾಡಿಲ್ಲ ಮಂಗ್ಯಾನ ಮಗನ ಅಂದ್ರು. ಅದಕ್ಕೆ ನೀ ಏನಂದಿ? ಉದ್ರಿ ಆದ್ರೆ ಇಂಥ ಮೊಸರು ಸಿಗುತ್ತ್ರಿ ಅಂದೆ. ಅದಕ್ಕೆ ಅವ್ರ ಏನಂದ್ರು? ರೋಕಡಿ ಆದ್ರೆ ಚಲೋ ಮೊಸರು ಸಿಗುತ್ತ ಅಂದೆ. ಅದಕ್ಕೆ ನೀನೇನಂದಿ? ಕತೆ ಹೇಳಕತ್ತೀನಿ ಅಂದೆ. ಅದಕ್ಕೆ ನೀನಂದ್ರೆ ಅವ್ರೇನಂದ್ರು? ನೀನ ಅದಕ್ಕೆ ನೀನು ಕೆಲಸ ಮಾಡು, ದಿವಸ ಅದ ಗಡಿಗೆಗ ವ್ಯಾಪಾರ ಮಾಡ್ತೇವೆ. ಹೌದಲ್ಲ? ನಿನ್ನ ಗಡಿಗೆ ಒಳಗ್ ಕೈ ಹಾಕಿ ತೊಳೆದಿದ್ರಿ ಏನಾಯ್ತು? ಮ್ಯಾಲ ಕಂಟಕ್ಕೆ ಹತ್ತಿರ್ತದಲ್ಲ ಜಿಬಟ್ ಕಟ್ಟಿದ್ದು, ಅದನ್ನೆಲ್ಲ ಸಾಬೂನ್ ತಗೊಂಡು ಗಸ ತಿಕ್ಕಿ ತೊಳೆದ್ರೆ ನನ್ನಂತ ವಯಸ್ಸಿನ ಹುಡುಗಾಕ ತಾಯಾಗ ಹಲ್ಲಿರೋದಿಲ್ಲ 80 ವರ್ಷದ ಮುದುಕ ಅವನ ಸಮೇತ ಓಡಿ ಬರ್ತಾನ. ಅಲ್ಲ ಅನುಕೂಲ ಅದೇ ಗಡಿಗೆ ಮೊಸರು ಮಾಡ್ತೀವಿ ಅಂದ್ರೆ ತೊಳಿಲಾರ್ದಂಗ್ ಮಾಡ್ತೀವಿ. ದಿವಸಕ್ಕೆ 3 ಸಲ ನಿರ್ಮಾ ಪೌಡರ್ ಹಾಕಿ ಗಸ ತಿಕ್ಕಿ ತೊಳಿತೀವಿ. ದಿವ್ಸಕ್ಕೆ 3 ಸಲ ಗಾಸ್ ಅಡ್ಡಿಲ್ ಬಿಡು. ನೀ ಗಾಸ್ ಅಂತ ತಿಕ್ಕಿ ತೊಳಿತೆ ಅಂತ ಅದು ಬಾಸ್ ನಾರ್ತದ ಕಾಣಿ. ಅನುಕೂಲ ರೊಕ್ಕ ಕೊಡ್ಬೇಕು ಅಂತ ಬಾಯಿ ಬಂದಂಗ ಮಾತಾಡಕ್ ಬರ್ಬೇಡ. ರೊಕ್ಕ ಬೇಕಾದ್ರೆ 3 ದಿನ ಬಿಟ್ಟು ಕೊಡು, ನನಗೆ ಗಡಿಗೆ ಕೊಡು. ಯಾವ ಗಡಿಗೆ ವ್ಯಾಪಾರಕ್ಕೆ ಆಗಿರ್ಬೇಕು ನಿನಗೆ ಹರ್ಕತ್ತು. ನಿನ್ನ ಈ ಮೊದಲು ನಿನ್ನ ಗಡಿಗೆ ಸಂಬಂಧ ಎಷ್ಟೆಷ್ಟು ಮಂದಿ ತಲೆ ಕೆಡಿಸ್ಕೊಂಡಾರು, ಎಷ್ಟೆಷ್ಟು ಮಂದಿ ಹುಡುಗರು ತಾವು ಮಲ್ಕೊಂಡಲ್ಲೇ ತಮ್ಮ ಡಿವಾಲ್ಗಳನ್ನ ಬರ್ನ್ ಮಾಡಿಕೊಂಡಾರು. ಎಲ್ಲ ನಿನ್ನ ಗಡಿಗೆ ಮಹಾತ್ಮೆ. ಹೋಗ್ಲಿ ಬಿಡು, ನಿನಗ ಗಡಿಗೆ ರೊಕ್ಕ ಹೋದಲ್ಲ ನಿಮ್ಮ ಅಪ್ಪನ ಕೈ ಕೊಡ್ತೀನಿ ತಗೋ. ಅಪ್ಪನ ಕೈ ಕೊಡು. ನೀ ಕೊಟ್ಕೊಂಡೆ ರೊಕ್ಕ ಇಸ್ಕೊತಾನೆ, ಜಾಡ್ಸೋದಿತಾನೆ, ಒತ್ಕೊಂಡ್ ಮನೆಗೆ ಹೋಗಿ. ಜಾಡಿಸ್ಬೋದಕ್ಕೆ ನಿಮ್ಮ ಅಪ್ಪನ ಕಚ್ಚನವ ಬರ್ಲಿ ಅವ ಮಾತಾಡಕ. ನಿಮ್ಮ ಅಪ್ಪನ ತಳಗ ಹಾಕಿ ಕಚ್ಚ ತುಳಿದು ಬಿಡ್ತೀನಿ. ನಮ್ಮ ಅಪ್ಪನಿಗೆ ನಿನಗೆ ಸ್ವಲ್ಪ ಭಯ ಇಲ್ಲ. ನಮ್ಮ ಅಪ್ಪಗೆ ಹೆದರಿದ ಮಗ ಅಲ್ಲ ನಾನು, ನಿಮ್ಮ ಅಪ್ಪ ಮಗಳ ಸೂಸು ಬಾರೋ ನಿಮ್ಮ ಕೂಸು. ನಾ ಬರ್ಲೇ ಕೆಲಸ ಐತೆ. ಮಾತಾಡ ಗಂಟ ಈಗ ಮಾತಾಡ. ಆಗಿಲ್ಲ ಜಿಗಿದು ಪುಟ್ಟು ಮಾತಾಡಕತ್ತಿಯಲ್ಲ, ಈಗ ನಮ್ಮ ಅಪ್ಪ ಬರಕತ್ತಾನ, ಈಗ ಮಾತಾಡಲ್ಲ. ಯಾಕ? ಗಂಡಸ್ರ ಹತ್ರ ಮಾತಾಡ. ಯಾರ ಹತ್ರ ಮಾತಾಡ್ತಿ? ಇವತ್ತು ಜಳಕ ಮಾಡಿಲ್ಲ ನಾನು. ಅದಕ್ಕೆ ಅದು ಏನಾಗತ್ ಗೊತ್ತಾ, ನಾ ಗಂಡಸ್ರ ಹತ್ರ ಮಾತಾಡಿದ್ರೆ ನನ್ಗೆ ಹಸರು ವಾಂತಿ ಆಗ್ತೈತಿ. ಹೆಂಗಸ್ರ ಹತ್ರ ಬೇಕಾದಷ್ಟು ಮಾತಾಡ್ತೀನಿ, ಏನಾಗಲ್ಲ. ಮಾತಾಡ್ತೀನಿ ಬೇಕಾದ್ರೆ ನೀ ಬಾ ಸಾವುಕಾರ ತೋಟದ ಮನೆಗೆ. ಲೈಟ್ ಹಚ್ಕೊಂಡು ನಿನ್ನ ಗಡಿಗೆ ಬಗ್ಗೆ ಮಾತಾಡೋಣ. ಲೈಟ್ ಹೋತಂದ್ರೆ ಗ್ಯಾಸ್ ಹಚ್ತೀನಿ, ಚಿಮಣಿ ಹಚ್ತೀನಿ. ಚಿಮಣಿ ಖಾಲಿ ಅಂತಂದ್ರೆ ತಗದ ಬಿಡುದು. ಕ್ಯಾಂಡಲ್ ನಾಡದ್ ಬರ್ತಿ ಆರಿ ಹೋತಂದ್ರೆ ಕತ್ತಲ್ದಾಗ ಕೈಯಾಡಿಸ್ಬಿಡುದು. ನೀ ಎಲ್ಲಿದಿ ನಾ ಎಲ್ಲಿದ್ದೀನಿ ಅಂತ ಹೆಂಗ ಬಂದು ನೋಡು ದರಿದ್ರ ನನ್ನ ಮಗ ನಿಮ್ಮ ಅಪ್ಪ. ನನ್ನ ಮಗಳ ಹೌದಲ್ಲ ನೀನು? ಅಲ್ವೇ ಒಂದು 3 ಸೇರು ಮೊಸರು ಇರೋದಿಲ್ಲ, ಅದನ್ನ ಮಾರಾಟ ಇಡೀ ಊರು ತುಂಬಾ ಪಿರಿ ತಿರುಗ್ತೀಯ. ಬಿಟ್ಟಿಯ ಓಡಿ ಪೂರ ದಾರಿ ಬಿಟ್ಟಿಲ್ಲ. ಅಯ್ಯೋ ಅಲ್ಲ ಅಪ್ಪ, ನಾನೇನ್ ಸಣ್ಣ ಕೂಸ ಕರ ಕಳ್ಕೊಂಡು ಆಕಳಾಗೆ ಬೆನ್ನಚ್ಚು ಬರ್ತಿಯಲ್ಲ, ನೀನ್ ಅವನ್ ಎಲ್ಲ ಗಂಟು ಬಿದ್ದಿಲ್ಲ ನಿಂಗೆ. ಅಲ್ವೇ ನೀನು ನನ್ನ ಕೈಯಾಗಿರೋ ಬಿಸಿ ರೊಟ್ಟಿ ಇದ್ದಂಗ ಯಾವ್ದಾದ್ರು ಮಂಗ್ಯ ಬಂದ್ ಪರಕನ ಕಿತ್ಕೊಂಡು ಹೋದ್ರ ವಾಲಿ ಕಳ್ಕೊಂಡಿರೋ ಪ್ಯಾರಿ ಹೆಂಗೆ ನಂಗೆ ಕುಂದ್ರಬೇಕಾಗ್ತೈತವ್ವ ನಾನು. ಅಪ್ಪ ನೀನ್ ಹಂಗ ಅಂದ್ ಕೂಡ್ಲೆ ನನ್ ತಲೆಗೆ ಏನ್ ಬಂತ್ ನೋಡು. ಅದಲ್ಲ ವಿಚಾರನ. ಅಪ್ಪ ಈಗ ನಾನು ನಾಳೆ ಮದುವೆಯಾಗ ಹೋಗ್ತೀನಿ ಅನ್ಕೋ. ಹೋದ್ರ ನಿನಗೆ ಅಡ್ಗೆ ಮಾಡಕೋರ್ ಯಾರು, ನಿನ್ ಬಟ್ಟೆ ತೊಳ್ಕೊಡೋರು ಯಾರು, ನಿನ್ ಸತ್ತಾಗ ಲಬ್ ಅಂತ ಹೊಯ್ಕೊಳ್ಳೋರು ಯಾರು? ಅದಕ್ಕೆ ಏನ್ ಮಾಡೋಣ ಈಗ? ಏನೋ ನೀನೊಂದು ಹೊಸ ಹುಡುಗಿನ ಹುಡುಕಿ ಮದುವೆ ಆಗಿ ನಂಗದ ಸಾಮಾನ್ ತರ್ತೀಯ? ನಾನು ಮದುವೆ ಈಗ ಎಲ್ಲಿದೆ ನಾನು ಮದುವೆ? ಅಯ್ಯಪ್ಪ ಏನ್ ಮಾತಾಡ್ಬೇಕು ಹಂಗೆಲ್ಲ
ಮುದುಕರಿಗೆ ಮದುವೆ ಮಾಡಕ್ ಹೋಗ್ಬಾರ್ದವ. ನೋಡು ಹಿರಿಯರು ಒಂದು ಮಾತು ಹೇಳಾರ, ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ, ಮುದುಕರ್ಗ ಮದುವೆ ಮಾಡಬಾರ್ದಂತ. ಅದು ಅಡವ್ಯಾಗ ಅಡಿಕೆ ಹೊಡೆದ್ರ ಮಣ್ಣು ಪಾಲ ಆಗ್ತೈತಿ, ಮುದುಕನಿಗೆ ಮದುವೆ ಮಾಡಿದ್ರ ಮಂದಿ ಪಾಲ ಆಗ್ತೈತಿ. ಏನು ಚಳಿಗಾಲದಲ್ಲಿ ಮುದುಕ ಬೆಚ್ಚಗಿರ್ಲಿ ಅಂತ ಹೇಳಕ್ ಬಂದ್ರ ಏನೇನೋ ಹೇಳ್ತೀಯ. ಅಂದ ಆಗಿಲ್ಲ ಮೂಲೆ ಕೂತಾಳ ಅಲ್ಲ ನನಗೆ ಈ ವಯಸ್ಸು. ಅಯ್ಯಪ್ಪ ಏನು ಹುಡುಗಿ ಐತಿ ನನ್ನ ಮಗಳು ಅಂದಂಗ ನಾನು ಯಾಕೆ ಇನ್ನೊಂದು ಮದುವೆ ಆಗಬಾರ್ದು? ಆಗಲ್ಲ ಹೋಗಲ್ಲ, ಆಗದ ಅಲ್ಲ. ಮನಿ ಪಕ್ಕಕ್ಕೇನೋ ಖಾಲಿ ಮನಿಗೆ ನೀರ ಬರಾಕತ್ತೀಯಲ್ಲ, ಅದಕ್ಕ ಆಗುವ ಆಗೋಲ್ಲ. ಅಯ್ಯೋ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ ನೀವೇನು ನನ್ನ ಕರೆದ್ರ ಹೋಗಿದ್ರೆ ಒದರಿದ್ರೆ ಹೊಯ್ಕೊಂಡ್ರು ನನಗೆ ಹೆಂಗ್ ಕಳಿಸ್ತೆ? ನೀವು ಕರೆದಿದ್ದೆ ನನ್ನ ನಮ್ಮನಿ ಹೆಂಗ್ ಕೇಳಿಸ್ತೆ? ಆಗ ನಾವು ಒದರಿದ್ರೆ ಎಮ್ಮಿಕ್ ಒದರಿದಂಗ ಆಗ್ತಾನೆ. ಎಮ್ಮಲ್ರಿ ಕ್ವಾಣ ಒದರಿದಂಗ ಆತು. ಬಾಳ ಒದರಿದಂಗ. ಹೌದು, ನನ್ನ ಯಾಕೆ ಕರೆದ್ರಿ? ನಾನು ಎಲ್ಲಿ ಹೋಗೋದು ಹೇಳ್ತೇನೆ ನಿನಗೆ. ಎಲ್ಲಿಗೆ ಹೋಗೋಂತ ಹೇಳಿದ್ರಿ? ವಿಚಾರ ಮಾಡು. ಹೋಗಿದ್ದೆ. ಎಲ್ಲಿ ಹೋಗಿದ್ದಪ್ಪ? ಮುಂದೆಲ್ಲ ದುಃಖ ಸರಿ ತಗೊಂಡು ಹೋಗಿದ್ದೆ. ಆಗ ದಿನ 4 ಸಲ ಹೊಕ್ಕಿ ಬಿಡು. ನಾನು ಎಲ್ಲಿ ಹೋಗಂತ ಹೇಳಿದ್ದೆ? ಎಲ್ಲಿಗೆ ಹೋಗಂತ ಹೇಳಿದ್ರಿ? ವಿಚಾರ ಮಾಡು. ಹೋಗಿದ್ದೆ. ಹೋಗಿದ್ನಲ್ಲ. ಎಲ್ಲಿ ಹೋಗಿದ್ದೆ? ಎಲ್ಲಿಗೆ? ವಿವೇಕಿ ಬಸ್ ಸ್ಟ್ಯಾಂಡ್ ಹೋಗ್ತಾ ಇರ್ಲಿಲ್ಲ? ಬಸ್ ಸ್ಟ್ಯಾಂಡಿಗೆ. ಅಯ್ಯೋ ಬಸ್ ಸ್ಟ್ಯಾಂಡ್ ಹೋಗಿದ್ನಿರಿ. ನಾ ಬಸ್ ಸ್ಟ್ಯಾಂಡ್ ಹೋದಾಗ ಬಸ್ ಸ್ಟ್ಯಾಂಡ್ನಾಗ ತಾಯಿ ಮಕ್ಕಳು ಮೊಮ್ಮಕ್ಕಳು ಗಿರಿಮ ಮಕ್ಕಳು ಕರಿಮ ಮಕ್ಕಳು ಮಂಜಾನ ಮಕ್ಕಳು ಎಲ್ಲಾ ಬಂದ್ರು. ಏನು ಗಿರಿಮ ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ಗೊತ್ತಾಗ್ಲಿಲ್ಲ. ಇಲ್ಲಪ್ಪ. ತಾಯಿ ಅಂದ್ರ ನಮ್ಮ ಕರ್ನಾಟಕ ಕೆಂಪು ಗೌರ್ಮೆಂಟ್ ಬಸ್, ಮೊಮ್ಮಗಳಂದ್ರೆ ಟಿಂಪು ಟ್ಯಾಕ್ಸಿ, ಮರಿ ಮೊಮ್ಮಗಳಂದ್ರೆ ಪಟಪಟಿ ಮೋಟರ, ಎಸ್.ಎಂ.ಟಿ ಟ್ರಾಕ್ಟರ್, 3 ಗಾಲಿ ರಿಕ್ಷಾರ್. ಇನ್ನು ಮಂಗ್ಯಾನ ಮಗ ಅಂದ್ರೆ ಯಾರು ಗೊತ್ತೈತೆ? ಯಾರು? ಕಟಮ ಟಮ್ ಟಮ್. ಅದಕ್ಕೆ ಮಂಗ್ಯಾನ ಮಗ ಅಂತೀನಿ ನೋಡಿ. ಯಾಕಂದ್ರೆ ಅದು ಸೀದಾ ಹೋದ್ರೆ ಟಮ್ ಟಮ್, ಹಿಂದೊಂದು 8 ಮಂದಿ ಹತ್ತಿ ಜೋತ್ ಬಿದ್ರೆ ಮುಂದಿನ ಗಾಲಿ ಎದ್ದು ಟಿಮ್ ಟಿಮ್. ಇವು ಎಲ್ಲಾ ಬಂದ್ರು ನಮ್ಮ ಮನೆಗೆ ಬರ್ಬೇಕಾದ್ರೂ ಬರ್ಲಿಲ್ಲ, ನಾ ಹೊಳೆ ಬಂದೆ. ಬಾಳ ತಳ್ಕೊಂಡ್ಬಿಟ್ಟಿ. ಇಷ್ಟು ಕೆಲಸ ಮಾಡಿದ್ರೆ ಬಾಳ ತಳ್ಕೊಂಡ್ಯಾ. ಹೌದು, ಊಟ ಮಾಡಿ ಮಲ್ಕೊಂಡ್ಬಿಡೋದು. ಊಟ ಮಾಡಿ ಮಲ್ಕೋಲೆ, ಪುಣ್ಯ ಬರ್ಲಯ್ಯಪ್ಪ. ಯಾಕೆ ಉಣ್ಣಂದ್ಬಿಡ ಒಳಗೆ ಹೋಗ್ಬಿಡೋದಾನ? ನೀವೇನ್ರಿಲ್ಲ ಏನಂತ ಉಣ್ಣು ಹೋಗಂತೇಳಿ. ಹೋಗು ಬಸ್ ಸ್ಟ್ಯಾಂಡ್ ಹೋಗು. ಬೇಗ ಬರ್ತಾರೆ, ಅವ್ರ ಸಾಮಾನು ತಗೊಂಡ್ ಬಾ. ಏನಂದ್ರಿ? ಬೀಗರು ಬರ್ತಾರೆ, ಅವ್ರ ಸಾಮಾನು ತಗೊಂಡ್ ಬಾ. ಅವ್ರ ಸಾಮಾನು ನಾವು ತಗೊಂಡ್ಬರ್ಲೆ? ಏನ್ ಹೇಳಕತ್ತೀವ ಅಪ್ಪ ನೀನು? ಅವ್ರ ಸಾಮಾನು ಅವ್ರ ವಜ್ಜಾಗಿರ್ತಾವ. ನಿಮ್ಮ ಮನೆ ಕೆಲ್ಸಕ್ಕೆ ಒಂದು ಏನೇನೋ ಹೇಳೋದ? ನಾನು ಸಾಮಾನು ಏನ್ ತಿಳ್ಕೊಂಡಿದ್ದೀನಿ? ನಮ್ಗೆ ಗೊತ್ತಿಲ್ಲನ. ನೀ ತಿಳ್ಕೊಂಡಲ್ಲವು ಸೂಟ್ಕೇಸು, ಬ್ಯಾಗು, ಲಗೇಜ್. ಈ ಸಾಮಾನ ಕೈ ಚೀಲ ನಾ ಎದಿನ ಹೊಡೆದಿದ್ದೆಲ್ಲೋ ಯಪ್ಪ. ಇದಕ್ಕೆ ಇಂಗ್ಲಿಷ್ನಾಗ ಲಗೇಜ್ ಅನ್ಬೇಕು, ಕನ್ನಡದಾಗ ಸಾಮಾನು. ಹೌದು. ತಗೊಂಬ. ಇವತ್ತು ಬೀಗರು ಬರಾಕತ್ತಾರ. ನಿಮ್ ಮನೆಗೆ ಬೀಗರು ಬರ್ತಾರಲ್ಲ, ನಿಮ್ ಮನೆಗೆ ಯಾರು ಸತ್ತಾರ? ಏನ್ ಹೇಳ್ತಾರ ಮಾತಾಡ? ಯಾರು ಸತ್ತ ಬೀಗರು ಬರ್ತಾರ? ಮತ್ತೆ ಈಗ ಬದುಕಿದಾಗ ಯಾವ ಬೀಗರು ಬರ್ತಾರ? ಎಲ್ಲಾರು ಸತ್ತಾಗ ಮಣ್ಣಿಗೆ ಅಷ್ಟ ಬರ್ತಾರೆ. ಬದುಕಿದಾಗ ಯಾವ ಮಗನು ಬರುದಿಲ್ಲ. ಮೊನ್ನೆ ಮದುವೆ ಆಗತ್ತಿಲ್ಲ. ಮದುವೆ ಆತಲ್ರಿ? ಅಕ್ಕ ನಮ್ಮ ಮಾವ ಬರ್ತಾರೆ. ನಿಮ್ಮ ಅವ್ರು ಬರ್ತಾರ? ಎದಕ್ ಬರ್ತಾರ? ಮಗ ಕರ್ಕೊಂಡು ಬರ್ತಾ ಇದಾರೆ. ಮಗಳು ಎದಕ್ ಬರಾಕತ್ತಾರ? ಇವತ್ತು ಫಸ್ಟ್ ಇದ್ದಿಲ್ಲ, ಅದಕ್ಕೆ ಬರ್ತಾರೆ. ಓ, ಇವತ್ ನಿಮ್ ಪಟಕ್ನ ನೈಟ್ ಐತೆ. ಫಸ್ಟ್ ನೈಟ್ ಅದು ಅಂದ್ರೆ ಸೋಮ್ನ ಹೋಗೋ ಮರ ಸೋಮ್ನ ಅರ್ಥ ಆಗ್ತಿಲ್ಲ. ಈಗ ಇನ್ನೂ ಆಚೆ ಕನ್ನಡದಾಗ ಬುದ್ಧಿ ಪೂಜೆ ಐತೆ ಅಂದ್ರೆ ಹಾಕಿದ್ದಿಲ್ಲ. ನೀವೇ ಒಳ್ಳೆಯಪ್ಪ ಹಾಕ್ಬಿಡಿ. ಈಗ ಬೀಗರು ಬರ್ತಾರ ಹೌದಲ್ರಿ? ಬೀಗರ ಸಾಮಾನ ಹಿಡ್ಕೊಂಡ್ ಬರ್ಬೇಕು. ನಿಮ್ಮ ಬೀಗರ ಸಾಮಾನು ಹಿಡ್ಕೊಂಡ್ ಬರಕ್ ಆಗಲಿಲ್ಲ, ಮತ್ತೆ ಮಾಡ್ತೀವಿ. ಹಗ್ಗ ಕಟ್ಟಿ ಎಳ್ಕೊಂಡೇ ಬರ್ತೀನಿ. ಬರ್ತಿದ್ದಾರೆ ಚಿತ್ರ ಫ್ರೆಂಡ್. ಅತ್ತಿಗೆ ಅತ್ತಿಗೆ ಬಂದ್ಯಪ್ಪ. ಅತ್ತಿಗೆ ಹೆತ್ತ ಮಗನ ತುಂಬ ವಾತ್ಸಲ್ಯದಿಂದ ಕಂಡು ಬಾಯಲ್ಲಿ ತುಚ್ಚಿಟ್ಟು ಬೆಳೆಸಿದ ಮಗನ ಆಗುವುಗಳನ್ನು ನೋಡಿ ಸಂತೋಷ ಪಡುವ ತಾಯಿಯಂತೆ ನಾನು ಎತ್ತಿಗೆ ಆದ್ರು ನಾನು ಎತ್ತ ತಾಯಿ ಸ್ಥಾನ ತುಂಬಿದ ಪುಣ್ಯ ದೇವತೆ ನೀನು. ಹೀಗಿರುವಾಗ 3-4 ದಿವಸ ಆಯ್ತು ಯಾಕಮ್ಮ ಮೌನವಾಗಿದ್ದೆಲ್ಲ? ನನಗೇನಾಗಿದೆಪ್ಪ, ನಾನ್ ಚೆನ್ನಾಗಿದ್ದೀನಲ್ಲ. ನಿನ್ನ ಮೂಕ ವೇದ ನಿನ್ನ ಅರಿದಷ್ಟು ಅಜ್ಞಾನಮ್ಮ ಈ ನಿನ್ನ ಮೈದನ. ನಿನ್ನ ಆಶ್ರಮದ ಬಲದಿಂದ ಕಂಡವರು ನಮಸ್ಕರಿಸಿ ಮುಂದೆ ನೀಡುತ್ತಿರಬೇಕಾದ್ರೆ ನಾಟಕ ಮನೆ ಹುಚ್ಚಿನಿಂದ ಅಣ್ಣ ಊರುಗಳಲ್ಲಿದ್ದು ಜೀವನ ಸಾಗಿಸುತ್ತಿದ್ದಾನೆ. ಇಷ್ಟು ಅಣ್ಣ ಮನೆಗೆ ಬರಲಿ, ಚೆನ್ನಾಗಿ ಮುಂದೆ ಮಂದಿರುವಂತೆ ಮಾಡುತ್ತೇನೆ. ಅಷ್ಟೇ ಮಾಡಿ. ನೀರು ಬರೋ ಸಮಯ ಇತ್ತು. ಅಡಿಗೆಲಾಗಿದೆಯಾ? ಎಲ್ಲ ಸಿದ್ಧತೆ ಮಾಡಿ. ಸರಿ.
ಅಣ್ಣ ಬಂದ್ರಲ್ಲ ಚೆನ್ನಾಗಿದ್ದೀನಪ್ಪ. ಏನ ನಾನಿಂತಲ್ಲಿ ಇದ್ದೇನೆ ಅಂತ ಒಂದು ಪತ್ರ ಅಥವಾ ಒಂದು ಫೋನ್ ಎಲ್ಲ ಮಾಡಕ್ ಬರಲ್ಲ ನಿಮ್ಗೆ? ಈ ಮನೆಯಲ್ಲಿ ತಮ್ಮವ್ರು ಯಾರಿದ್ದಾರೆ ಅಂತ ಫೋನ್ ಮಾಡ್ತಾರ ಬೈದ್ನ? ಬಸವರಾಜ, ಹೇಳ ಯಾಕೋ ನಿನ್ನ ಅತ್ತಿಗೆ ತುಂಬಾ ಖಾರವಾಗಿದ್ದಾಳಲ್ಲ? ಮತ್ ಕಾರ್ ಹಾಕ್ತಿರ್ತಾರ ಅಲ್ಲ. ನೀವು ಹೋದ್ರೆ ಬರೋದು 1 ತಿಂಗಳಾಗುತ್ತೆ, 6 ತಿಂಗಳಾಯ್ತು, ವರ್ಷಗಟ್ಲೆ ಆದ್ರೆ ಮತ್ತೆ ಹೆಣ್ಮಕ್ಳು ಸೀಟ್ ಬರಲ್ಲ ಮನೆಯಲ್ಲಿ. ಆಯ್ತು ಬಿಡಪ್ಪ, ಇನ್ನೊಮ್ಮೆ ಇಂಥ ತಪ್ಪು ಮಾಡೋದಿಲ್ಲ ಆಯ್ತಾ? ಸರಿ ಅಣ್ಣ, ನೀನು ತಿಲ್ಲ ಒಂದು ತಪ್ಪು ಕೆಲಸ ಮಾಡಿಬಿಟ್ಟಿದ್ದೀನಿ. ಹೇಳೋದೇನು? ಏನಿಲ್ಲ, ಹೇಳು, ಸಂಕೋಚಕ್ಕೆ. ನಾನು ಮತ್ತೊಂದು ಮದುವೆ ಮಾಡ್ಕೊಂಡೆ. ರಾಜ, ಎಂಥ ತಪ್ಪು ಮಾಡಿಬಿಟ್ಟು, ಎಂಥ ತಪ್ಪು ಮಾಡಿಬಿಟ್ಟೆ. ಮನೆಯಲ್ಲಿ ಹೆಂಡತಿರುವಾಗ ಮತ್ತೊಂದು ಮದುವೆ ಯಾಕಾದೆ? ಅಲ್ಲದೆ ನನ್ನ ಸೊಸೆ ಲಕ್ಷ್ಮಿಯಿಂದ ಅದಾವ ಅನ್ಯಾಯ ಆಗಿದೆ ಅಂತ ಮದುವೆ ಆದೆ. ಲಕ್ಷ್ಮೀನಾರಾಯಣ ಯಾವ ಅನ್ಯಾಯ ಆಗಿಲ್ಲ, ಆದ್ರೆ ಅವಳು ಅಂಟಿಕೊಂಡ ಕ್ಷಯರೋಗ ದಿನದಿನಕ್ಕೂ ಬೆಳೆ ಆಗ್ತಿತ್ತು. ತೋರಿಸಲು ಎಲ್ಲ ಪುಸ್ತಕ ಡಾಕ್ಟರ್ ಮುಗಿದ್ರು. ಡಾಕ್ಟರ್ ಹೇಳಿದ್ರು ಇವಳೆ ಬಿಟ್ಟು ಬೇರೆ ಮದುವೆ ಮಾಡಿಕೊಳ್ಳಿರಿ ಅಂತ. ಅನಿವಾರ್ಯ ಕಾರಣ ನೀನ್ ಬೇರೆ ಊರಲ್ಲಿರ್ಲಿಲ್ಲ, ಮದುವೆ ಮುಗಿದೋಯ್ತು. ಬಿಟ್ಟು ನಾನು ಮಾತಾಡಿಸ್ಕೊಡ್ತೀಯಪ್ಪ. ಹೇಳೋಣ, ಲಕ್ಷ್ಮಿಯನ್ನು ತವರೂರಿನಲ್ಲಿ ಬಿಡುವುದು ನಮಗೆ ಭೂಷಣವಲ್ಲ. ಆದಷ್ಟು ಬೇಗ ಇಲ್ಲಿಗೆ ಕರೆತಂದು ಒಳ್ಳೆಯ ಡಾಕ್ಟರಿಂದ ಟ್ರೀಟ್ಮೆಂಟ್ ಕೊಡಿಸೋಣ. ಮುಂದೆ ಅವರ ದೈವದಲ್ಲಿ ಕಂತಾಗಲಿ. ಸರಿ ಆಯ್ತು, ನಾಳೆ ದಿವಸ ನೀವೇ ಕರ್ಕೊಂಡ್ ಬಂದ್ಬಿಡಿ. ಆಯ್ತಪ್ಪ. ಅಣ್ಣ, ಇನ್ನೊಂದು ವಿಷಯ, ಇವತ್ತು ಬೀಗರು ಬರ್ತಿದ್ದಾರೆ. ಆ ಬೇಗ ಸ್ನಾನ ಮಾಡಿ ಬಟ್ಟೆ ಬದಲಾಯಿತು. ಓಹೋ, ಅಂದರೆ ಇಂದಿನ ರಾತ್ರಿ ನಿನಗೆ ಪ್ರಥಮ ರಾತ್ರಿ. ಸಂತೋಷದಮ್ಮ, ಸಂತೋಷ. ದೇವರಂತಣ್ಣ ದೇವಚಂತನ ನತ್ತಿಗೆ ಇಂಥವ್ರನ್ನ ಪಡೆದ ನಾನೇ ಭಾಗ್ಯಶಾಲಿ. ಇಷ್ಟು ಜೀವನ ಬರಲಿಲ್ಲ ಅನುಕೂಲ. ಯವ ಯವ ಯವ್ವ ಮಾವಂದನವ್ವ ತಂದನವ್ವ ಅಲ್ಲೇದಂತ ಅಷ್ಟಕ್ಕೆ ಮುಂದುವರ್ಸ್ಬೇಡ. ಮುಂದೆ ಬೇಡ ಅಂದ್ರೆ ಬೇಡ. ತಗೋರಿಯಪ್ಪ ನಿಮ್ಮ ಒಂದು ಸಂಬಂಧ. ನಿನಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು. ನನ್ನ ತಂದೆ ಬೀಗ್ರು ಬಿದ್ರು ಕಡೆಗೆ ನಿನ್ನ ಮಕ್ಕ ನೋಡಕ್ ಬರುವಂಗಾತಲ್ಲೋ. ನನ್ನ ಹಣದಪ್ಪ ಲಕ್ಷಾಂತರ ರೂಪಾಯಿ ಖರ್ಚು ಮದುವೆ ಮಾಡ್ಕೊಂಡ್ರು, ಇವತ್ತು ಒಬ್ಬನ ಬೀಳುದಾತಲ್ಲೋ. ನನ್ನ ಹಣದಪ್ಪ ಯಾಕೋಯಪ್ಪ ಯಾಕೆ ಕಳ್ತಿ ಹೇಳ್ಯಾರ ಆದ್ಮೇಲೆ ಹೇಳ. ಇಲ್ಲಪ್ಪ, ಎಲ್ಲರೂ ಬಂದಾರ, ಬರ್ಬೇಕಾದ್ರ ಬಂದಿಲ್ಲ. ಯಾಕೆ ಬಂದಿಲ್ಲ? ಇವತ್ತು ನಿಮ್ಮ ಅವ್ವ ಬಂದಿಲ್ವೋ ಯಪ್ಪ? ನಮ್ಮ ಸತ್ಯ ಎಷ್ಟು ವರ್ಷ ನಮ್ಮವ್ ಯಾಕೆ ಬರ್ತಾಳೆ? ಸತ್ತವಲ್ಲೋ ಯಪ್ಪ, ಬದುಕಿದವ ಚೂಸ್ಗೋ. ನಮ್ಮವ್ವ ಅಂದ್ರೆ ನಿಮ್ ಹೆಂಡ್ರ ಬಂದಿಲ್ಲ. ಏನ ಬಂದಿಲ್ಲ ಬಂದಿಲ್ಲ? ಇಲ್ಲ. ಮತ್ತೆ ಬಂದಾರ? ಅವ್ರಪ್ಪ ಬಂದಾನ. ಅದ್ಯಾರು ಬಂದಾನ? ನಾನು ಅದನ್ನ ಕೇಳಿದೆ. ಅಲ್ರಿ ಇವತ್ತು ಪದ್ಧತಿ ಪ್ರಕಾರ ಸೋಬಾನಕ್ಕ ನಿಮ್ ಮಗಳು ಬರ್ಬೇಕು, ನೀವು ಬಂದಿರಲ್ಲ ಯಾಕಂದೆ? ತಮ್ಮ ಇವತ್ತು ಶನಿವಾರ ಐತಿ, ಮಗಳನ್ನ ಮನೆ ಬಿಟ್ಟು ಹೊರ ಕಳ್ಸೋದಿಲ್ಲ, ಅದಕ್ಕೆ ನನ್ನ ಮಗಳ ಬದ್ಲಿ ನಾನ ಬಂದೀನಿ, ನನ್ನ ಒಂದ್ 2 ದಿನ ಅಡ್ಜಸ್ಟ್ ಮಾಡ್ಕೋ ಅನ್ನೋ ಅಂದ. ಮರ್ಯಾದಿಂದ ನಾವು ಯಾವ ಬಸ್ಸಿಗೆ ಕರ್ಕೊಂಡ್ ಬಂದಿನ ಅದ ಬಸ್ ವಾಪಸ್ ಹಚ್ಚಿಬೇಕು. ಯಾಕ್ರಿ? ಯಾಕಂದೆ ಎಲ್ಲಾ ರಾತ್ರಿಗೂ ಮಗಳ ಬೇಕಂದ್ರೆ ಪಾಪ ನಾವೆಲ್ಲಿಗೆ ಹೋಗ್ಬೇಕದು? ನಾವೂನು ಒಂದ್ 2 ದಿವಸ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ. ಮಾಲ್ ಚಲೋ ಇಲ್ಲ ಅಂದ್ರೆ 2 ಕೂಡ ಹೊಳೆ ಮಾಡಿದ್ರ ಆಯ್ತು. ನಾನು ನಗ್ನಾಗತ್ತಲ್ಲ ಹಂಗೆ ಮಾಡತ್ತೆ. ತಡ್ರಿ, ಈಗ ನೀವು ಅಂಗಡಿಗೆ ಒಂದ್ ಸೀರೆ ತಗೊಂಡ್ರೆ ಒಂದ್ ಜಂಪರ್ ಪೀಸ್ ಫ್ರೀ ಕೊಡ್ತಾರ, ಒಂದ್ ಉದಿನ ಕಾಟಿ ಬಂಡಲ್ ತಗೊಂಡ್ರೆ ಒಂದ್ ಚಮಚ ಫ್ರೀ ಕೊಡ್ತಾರ. ಈಗ ಮಗಳನ್ನ ಮದುವೆ ಆಗಿರಿ, ಮಾವು ಫ್ರೀ ಅಂತ ತಿಳ್ಕೊಂಡ್ಬಿಡ್ರಿ. ಅಕ್ಕಲ್ಲಾಗ್ರೆ ತಂಗಿ ಫ್ರೀ ಇರ್ಬೇಕು. ಹಂಗಾದ್ರೆ ಇನ್ನು ನೀವು ಅವ್ರ ಅಕ್ಕ ತಂಗಿರಿ ಗಂಟು ಬಳಕೋದೇನಪ್ಪ? ನೋಡೋ ತಲೆ ಕೇಳಿಸ್ಬೇಡ, ಹೋಗಿ ಬಸ್ ಹಚ್ಬೇಕು. ಯಾವ ತಲೆ ಕೇಳಿಸ್ಬೇಡ್ರಿ. ಇಲ್ಲಿ ನೋಡಿದ್ರೆ ನೀವ್ ನಮ್ಮನೆ ಮಾತಾಡ್ತೀರಿ, ಅಲ್ಲಿ ನೋಡಿದ್ರೆ ಅವ ನಮ್ಮನೆ ಮಾತಾಡ್ತಾನೆ. ಇವ್ರು ನಮಗೆ ಮನೆ ಸಾಕಾಗಿ ಹೋಗೈತೇರಿ. ಅವ್ನು ಹಿರಿದವ, ಅವ ಶೇಂಗಾರ ಯಾಕೆ ಬಂದ ನಮ್ಮ ಮಗ ಬಂದ. ಅವ ನೋಡಿದ್ರೆ ಆ ಮನೆ ಮಾತಾಡ್ತಾನ, ಇವ ನೋಡಿದ್ರೆ ತಿಳಿದ್ರೆ ಬಿಡೋಲ್ಲ, ಇವ ಹಿಂಗ್ ಮಾತಾಡ್ತಾನೆ. ಇವ್ರು ಸಾಕಾಗಿ ಹೋಗೈತಿ ಇವ್ರ ಸಂಬಂಧ ಮಗ ಬೈಕೋಬೇಕು ಹಂಗ ಅನ್ಸೈತಿ. ಎಲ್ಲಾರು ಕಂಡು ಬಿಡ್ತಾರ ಇವ್ರು. ಯಾಕೆಪ್ಪ ಯಾರು ಬಡದ್ರು ನನ್ನ? ಯಾಕೆ ಬಡದ್ರಿ? ನಾನು ಬಡದಿದ್ದೆ. ಯಾಕೆ ಬಡದ್ರಿ? ಯಾರು ಹೆಂಡತಿ ಬಂದಿಲ್ಲ? ನಿಮ್ ಹೆಂಡತಿ ಬಂದಿಲ್ಲ, ಮತ್ತೆ ನೀವ್ ಯಾಕೆ ಟೆನ್ಷನ್? ನೀವು ಮಾಡ್ಕೊಲಿಲ್ಲ, ಅದಕ್ಕೆ ನಾ ಮಾಡ್ಕೊಂಡೆ. ಯಾರು ಮಾಡ್ಕೊಂಡ್ರೆ ಒಟ್ಟು ಟೆನ್ಷನ್ ಆಗ್ಬೇಕು ಅಷ್ಟೇ. ನನಗೆ ಡೀಪ್ ರೇಂಜ್ ಮಾಡ ಮೊದಲು ಬಸ್ ಹಚ್ಕೊಂಡು ಯಾರನ್ನ? ಅವ್ರ ಹಚ್ಕೋಣ. ಅವ್ರ ರೀತಿ ನಿಮ್ ಹೆಂಡ್ರನ್ನ ಹತ್ತಿಸ್ಲೆ ಬಂದಾರಪ್ಪ. ಹೆಂಡ್ರು ಬಂದಿಲ್ಲ ಅನ್ನೋದಕ್ಕೆ ನಿಮ್ಮ ಮಕ್ಕ ಒಂದು ನಮ್ಮನೆ ಹಳಸಿದ ಉಪ್ಪಿಟ್ಟಾದಂಗ ಆಗಿರುತ್ತೆ. ಈಗ ಅವು ಬಂದಾಳ ಅಂದ ಕೂಡಲೇ ಮುದುಕನ್ನ ತಾವರೇ ಅರಳ್ದಂಗ ಅರಳ್ತಲ್ಲ. ಮುದುಕೊಂದಲ್ಲ, ಅದು ಮುದುಡಿದ ಹಂಗ ಅರಳ್ತಲ್ಲ. ಯಾಕ? ಏನಿದು? ನಿನ್ ಮದುವೆ ಆಗ ನೀನು ಗೊತ್ತಾಗುತ್ತೆ. ಮದುವೆ ಮಾಡಿಲ್ಲ, ಮದುವೆ ಯಾರು ಬೇಡ ಅಂದ್ರು? ಬೆಳೆ ಖರೀದ್ರಾಗ ಮದುವೆ ಬೇಕು ನನಗ. ನಿನಗ? ಹೌದು. ಹೌದಾ? ಯಾಕಂದ್ರೆ ಇವತ್ತು ನೀನ್ ಎಣಿಸ್ಕೊಂಡ್ಕೊಳ್ಳೆ ಹುಡುಗಿ ಬೇಕನ? ಹಂಗಲ್ರಿ, ನಾನು ನಿನ್ನ ರಾತ್ರಿ 7 ಗಂಟೆಗೆ ದೊಡ್ಡ ಹೋಗಿನ ಅದಕ್ಕೆ. ಹೌದಾ?
ಅಂದ್ರೆ ಒಟ್ಟು ಹೆಣ್ಣು ಬೇಕು ನನಗೆ ಬೇಕ ನೋಡ್ಲಿ ಹಂಗಾರ ಒಂದು ನೋಡೇ ಬಿಡ್ರಿ. ಅದ ಮೈಸೂರು ಸುತ್ತಿ ಕರ್ಕೊಂಬರ್ಲ ಹೋಗ್ಬಿಡ್ರಿ. ಇದು ಅವಂದನ್ರಿ ಒಳ್ಳೆ ಕ್ಯಾನ್ಸರ್ಲೆ ಬಿಡ್ರಿ, ಅವಂದನ್ರಿ ಪೆಟ್ರಿಕ್ ಇದು. ಪೆಟ್ಟಿಗೆಲ್ಲ ಸುಟ್ಗೆ ಇದಕ್ಕೆ 3 ಅದಾವಲ್ಲ ಹಾಕುವ ತೆಗಿವು. ನೋಡಪ್ಪ ಹಾಕಿದ್ರು ಬರುತ್ತೆ ಬಿಟ್ರು ಬರುತ್ತೆ. ಆ ಕಡೆ ಈಗ ಹಾಕಿದ್ರು ಮಧ್ಯ ಹತ್ರ ಅದನ್ನ ಹಾಕ್ಲೇಬೇಕು. ನಾಳಕ್ಕಿಂದ ಹಾಕ್ಬೇಕು ಬರೋಬ್ಬರಿ. ಯಾಕಂದ್ರೆ ಇದು ಮೊದಲ ದೊಡ್ಡ ಭವ್ಯವಾದ ಬಂಗಲೆ. ದೊಡ್ಡ ಬಂಗಲೆ ಒಳಗ ಅವೊಂದು ಸಣ್ಣ ಪೆಟ್ರಿಕಿ. ನೀವು ಮನ್ಯಾಗಿರ್ಲಾರ್ದಾಗ ನಮ್ಮಂತ ಓಡಾಡ್ರಿ ಯಾರ ಬಂದು ಅವೊಂದು ಪೆಟ್ರಿಕಿ ಓಪನ್ ಮಾಡಿ ಒಳಗಿನ ಸಾಮಾನು ಕೈಯಾಡಿಸ್ಬಾರ್ದು. ಅದಕ್ಕೆ 3 ಬಂದೋಬಸ್ತಾಗ ಹಾಕೇ ಬಿಡ್ರಿ. ಬಂದ್ ನೋಡ್ರಿ ನಿಮ್ಗೆ ಬೇಗ ದರಿದ್ರ ನನ್ನ ಮಗ. ಆದ್ರಿಗಿತ್ತಿ ಮುಳ್ಳಾದವ್ ನೋಡ್ಕೊಂಡು ಬರುವ ಮಗಳ. ನಮಸ್ಕಾರ. ನಮಸ್ಕಾರ ಪಾಳ್ಯ. ಆರಾಮದೇನ್ವಾ? ಪಾಡದೇನ್ವಾ? ಟೀಕದೇನ್ವಾ? ಬೇಸದೇನ್ವಾ? ಚಲೋ ಅದೇನ್ವಾ? ನಾವು ಆರಾಮದಿ ನೋಡಿ. ಯಾಕೆ ನಮ್ಮ ತಲೆಗ 12 ವಿಚಾರ. ನಿಮ್ ತಲೆಯಲ್ಲಿ 12 ವಿಚಾರ, ನಿಮ್ಮ ಮಗಳ ತಲೆಯಲ್ಲಿ ಎಷ್ಟವ? 108 ವಿಚಾರ. ಜಾಸ್ತಿ ಆಗ್ಬಿಡುವ ನಾನು ಕಿಂತ. ಏನ ಪಾಳ್ಯ ದೇವ್ರ ಆರಾಮದೇನಪ್ಪ? ಪಾಡದೇನಪ್ಪ? ಟೀಕದೇನಪ್ಪ? ಬೇಸದೇನಪ್ಪ? ಚಲೋ ಅದೇನಪ್ಪ? ನಾವು ಆರಾಮದಿ ನೋಡು. ಯಾಕೆ ನಮ್ಮ ತಲೆಗ 12 ವಿಚಾರ. ಇಷ್ಟೆಲ್ಲ ಕೇಳಿಲ್ಲ ನೀವು, ಎಲ್ಲ ಅರ್ಥ ಒಂದೇ ಅದಕ್ಕೆ. ಎಲ್ಲಾರು ಒಂದೇ ಇರುತ್ತೆ. ಇರ್ಲಿ ಬಿಡಪ್ಪ. ಹೌದು, ನಿಮ್ಮ ಅಣ್ಣಾರ ಊರಾಗ ಅದಾರ ಏನ ಪುಸ್ತಕ ಹಿಡ್ಕೊಂಡು ಊರು ತಿರ್ಗಾಡಕತ್ತಾರ? ಇನ್ನು ಒಂದು ಅರ್ಧ ಗಂಟೆ ಆಯ್ತು ಬಂದಿದ್ದಾರೆ ಒಳಗಿದ್ದಾರೆ. ಊರಿಗೆ ಬಂದಾರ? ನಮ್ದು ಅದೃಷ್ಟ. ಮತ್ತೆ ಜಲ್ದಿ ಕರಿಪ್ಪ, ಹೋಗ್ಬೇಕು ನಾವು. ಅರ್ಜೆಂಟ್ ಕೆಲಸ ಐತಿ. ಅರ್ಜೆಂಟ್ ಕೆಲಸ ಬಾಳ ಕೆಲಸ ಊರ. ನಮ್ಮ ಜಲ್ದಿ ಕರಿ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ ಆಯ್ತಾಗ. ಅಣ್ಣ ಅಣ್ಣ ನಮಸ್ಕಾರ ಕವಿಗಳಿಗೆ. ಬಂದು ಮುಟ್ಟೈತಿ. ಆರಾಮಿದ್ರೆ? ಆರಾಮದೇವಿ. ಪಾಡಿದ್ರೆ? ಪಾಡದೇವಿ. ಟೀಕದ್ರೆ? ಟೀಕದೇವಿ. ಬೇಸಿದ್ರೆ? ಬೇಸದೀವಿ. ಚಲೋ ಆದ್ರೆ? ಚಲೋ ಅದೀವಿ. ನಾವು ಆರಾಮ್. ಯಾಕ ನಮ್ ತಲೆಗೆ 12 ವಿಚಾರ. ನಾವು ಆರಾಮದೀವಿ, ಪಾಡದೀವಿ, ಬೇಸದೀವಿ, ಗಾಮದೀವಿ, ಟೀಕದೀವಿ ಅಂದ್ಮೇಲೆ ಹೇಗಾದೀವಿ. ಯಾಕ ನಮ್ ತಲೆ 13 ವಿಚಾರ. ಅನ್ನಕ್ಕಿಂತ ಒಂದು ವಿಚಾರ ಜಾಸ್ತಿ ಆತ ನಿಮ್ದು. ಕವಿಗಳು ಹಾಕಿವಲ್ಲ ಅನ್ನಂಗ ಕವಿಗಳ. ಮತ್ತೇನು ಬಸ್ ಸಮಾಚಾರ? ನಿಮ್ ಕಡೆ ಮಳಿ ಬೆಳಿ ಹೆಂಗೈತಿ ಬೀಗ್ರೆ? ಅಯ್ಯೋ ಏನ್ ಕೇಳ್ರಿ, ಮಳಿ ಹಚ್ಚಿ ಕುಟ್ಟಾಕತ್ತೈತಿ. ಬಿಡಾಕ ಹೌದಾ? ನಮ್ ಕಡೆ ಮಳಿ ಇಲ್ಲ, ಬೆಳಿನ ಬಾಳ ಐತಿ. ಮಳಿ ಇಲ್ಲದ ಬೆಳಿ ಆಗ್ರಿದೆ. ಬೀಜ ಹಂಗದವ್ರಿ ಅವು. ಅನ್ನಂಗ ಕವಿಗಳ, ಈ ವರ್ಷ ಬನಶಂಕರ ಜಾತ್ರೆಗೆ ಯಾವ ನಾಟಕ ಬರ್ದ್ರಿ? ಎಷ್ಟು ನಾಟಕ ಬರ್ದ್ರಿ ಈ ವರ್ಷ? ಬನಶಂಕರ ಜಾತ್ರೆಯಾಗ ನಾನು 3 ನಾಟಕ ಇರಬೇಕ. ಹೌದ್ರಾ? 3 ನಾಟಕ ಬರ್ತೀನಿ. ಯಾವ್ಯಾವ? ಮೊದಲನೇ ನಾಟಕ ಒಂದ್ ದಿವಸ ನೀ ನನ್ ಕೋಲೆ ಬಾ. ಕವಿಗಳ, ನಾ ಕೇಳಿದ್ದೇನು, ನೀವು ಹೇಳ್ತಿರೋದೇನು? ನಾನು ಹೇಳಕತ್ತಿದ್ದ ನಾನು ಆಡಿದ ಹೆಸರು ಕೇಳೇನೆ. ಮತ್ ನಾ ಏನ್ ಹೇಳಿನಿ? ನಾಟಕದ ಹೆಸರ ಒಂದ್ ದಿವಸ ನೀ ನನ್ ಕೋಲೆಕ್ ಬಾ. ನಾಟಕದ ಹೆಸರೇ ಇದೆ? ಹೌದು. ಇದು ಯಾವ ಕಂಪ್ನಿ ಕೊಟ್ಟಿರಿ? ಇದನ್ನ ತಪ್ಪುಡು ಗುಂಡೇಶ್ವರ ನಾಟ್ಯ ಸಂಘಕ್ಕೆ ಅವ್ರು ಕೊಟ್ರನ? ಇನ್ 2ನೇ ನಾಟಕ? 2ನೇದು ಇಂಗ್ಲಿಷ್ ಬರ್ದೀನಿ. ಇಂಗ್ಲಿಷ್ ಬಿಡ್ರಿ ಕವಿಗಳ, ಕನ್ನಡ ನೋಡಕ ತಯಾರಿಲ್ಲ ಈಗಿನ ಜನ. ಇದು ಇಂಗ್ಲಿಷ್ ಯಾರಿಗೆ ಅಂತ ಒಂದು ಭಾಷೆ ಅದ. ಬೀಗ್ರೆ, ನನ್ನ ನಾಟಕದಾಗ ಭಾಷೆ ಮುಖ್ಯ ಅಲ್ಲ, ಭಾವ ಮುಖ್ಯ. ಆ ನಾಟಕದಾಗ ಭಾಷೆ ಇಲ್ಲ ಇಲ್ಲ, ಬರೇ ಭಾವನೆ, ಬರೇ ಸೌಂಡ್ ಎಫೆಕ್ಟ್ ಮೇಲೆ ನಾಟಕ ಹೋಗತ್ತ. ನೀವು ನೋಡಕತ್ರಿ ಅಂದ್ರೆ ಕಣ್ಣಿಗೆ ತಂಪು, ಸೌಂಡ್ ಕೇಳಿದ್ರೆ ಕಿವಿಗೆ ಉಪ್ಪು. ಯಾವ ನಾಟಕ? ನಾಟಕದ ಹೆಸರು ಐ ಎ ಮಿಡ್ ನೈಟ್ ಲೇಡಿ. ಕವಿಗಳ, ನಾನು ಆಡಿದ ಹೆಸರು ಕೇಳಿದ್ರಿ? ನಾಟಕದ ಹೆಸರೇ ಐ ಎ ಮಿಡ್ ನೈಟ್ ಲೇಡಿ. ಭಾರಿ ಆತ್ ಬಿಡ್ರಿ ನಾಟಕ. ಹೌದು. ಇದು ಯಾವ ಕಂಪ್ನಿ ಕೊಟ್ಟಿರಿ? ಇದನ್ನ ಎಲ್ಲಿ ಕೊಡ್ಬೇಕಂತ ನಾನಾ ವಿಚಾರ ಮಾಡಕತ್ತೀನಿ. ನನಗ ತಿಳಿಬಲ್ದ. ಇನ್ 3ನೇ ನಾಟಕ? 3ನೇ ನಾಟಕ ಏನ್ ಮಾಡ್ತಾಗತ್ತಿಲ್ಲ ನೀನು? ತಮ್ಮ ಯಾಕ ನಿಮ್ಮ ಅಣ್ಣ ಮಾತಾಡಕತ್ತೀನಿ ಏನಿಲ್ಲ ನಡಕ. ಯಾಕೆ ನಿಮ್ಗೆ ಏನಾಗ್ತದೆ ನೋಡ್ರಿ, ಅಣ್ಣನ ಕೈ ಮಾಡ್ತಿರಲ್ಲ. ಅಣ್ಣನು ನಿಮ್ಮತ್ತಿಲ್ಲಲ್ರಿ ಇವಾಗ. ದೊಡ್ಡವ್ರು ಎಲ್ಲ ಮಾತಾಡಕತ್ತೀವಿ, ನೀನು ಸುಮ್ಮ ಕುಂದ್ರ ಹೋಗಲ್ಲ ಹೇಳ್ತೀನಿ. ಹೋಗಲೇ ಸುಮ್ಮ. ನಿಮ್ಮಣ್ಣ ಮಾತಾಡಕತ್ತೀನಿ, ಹೋಗಲೇ ಸುಮ್ಮ. ಬಸ್ಸ ಹೋಗ. ಹಿರಿಯರು ಹೇಳಿದ್ರೆ ಏನ್ ಸಣ್ಣ ಹುಡುಗರಲ್ಲ, ಕಾಲದ ಹುಡುಗರು ಹೆಂಗ್ ನೋಡ್ರಿ, ದೊಡ್ಡವರು ಸಣ್ಣವರು ಕಿಮ್ಮತ್ತ ಕಿಮ್ಮತ್ತ ಒಟ್ಟೆ ಇಲ್ಲ.
ನೀವು ನಿಮ್ ಮಗಳನ್ನ ನಮ್ ತಮ್ಮ ಕೊಡಬಾರ್ದಾಗಿತ್ತು. ಯಾಕ್ರಿ ಈಗ ಒಂದ್ ವಾರ ಸೂಚನೆ ಕಡತಾವ ಹಂಗ ಕಾಣಂಗಿಲ್ಲ ಬಿಡಿ ಅವ್ರ. ಅಂದ್ರೆ ನಿಮ್ಗೆ ತೋರಿಸ್ಬೇಕಾಗಿತ್ತ ನೀನ್ ಕಡ್ದತ್ ನೋಡ ಅದು ನೋಡ ಜಗಕ್ಕ ಕಡ್ದತ್ತೆ ಅದು. ಈ ವಿಷಯ ಮತ್ತೆ ಹೇಳ್ಬಾರ್ದೇನ್ರಿ? ನಾವು ಈ ಮನಿ ಕೊಟ್ನಲ್ರಿ ನನ್ನ ಮಗಳನ್ನ. ನಿಮ್ಮ ಮಗಳಿಗೆ ನಮ್ ತಮ್ಮಿಲ್ಲ ಅಂದ್ರೆ ಏನಾಯ್ತು? ನಾ ಇಲ್ಲ. ಯಾಕೆ ಸಣ್ಣ ಕ್ಲೈನ ಬಿಡಾಕತ್ರಿ ನೀವು? ನಿಮ್ಮ ಮಗಳನ್ನ ನನ್ನ ಮಗಳಾಗಿ ನೋಡ್ಕೋತೀನಿ ಅಂದೆ. ನನ್ನ ಮಗಳನ್ನ ನಿಮ್ಮ ಮಗಳಾಗಿ ನೋಡ್ಕೊಂತೀರಿ? ಹೌದು. ನಮ್ ಪುಣ್ಯ. ನನ್ನ ಮಗಳ ಕರ್ಕೊಂಡ್ ಇಲ್ಲಿ ಬಿಟ್ಟಿನ ನನ್ನ ಮಗಳ ಅಂದ್ರಿ. ಇನ್ನು ಹೆಂಡತಿ ಕರ್ಕೊಂಡ್ ಬಂದಿದ್ರೆ ಶಿವಾಯ ಕವಿಗಳ ಯಾಕೆ ಇಲ್ಲ ನಾ ಇರ್ಬೇಕು ಹೋಗ್ಬೇಕು ಈಗ? ರೀ ಹಂಗಲ್ರಿ, ನಿಮ್ಮ ಹೆಂಡತಿನ ನಮ್ಮ ಅಕ್ಕನ ತರ ನೋಡ್ಕೊಂತಿದ್ದೆ ಬಿಡ್ರಿ. ಎಲ್ಲಿ ಬಿಡಪ್ಪ. ಮೂರನೇ ನಾಟಕ. ಮೂರನೇ ನಾಟಕ. ನೀ ಯಾರಿಗೆ ಹುಟ್ಟಿ? ಬಂದಿದ ತಪ್ಪಾಗೈತೆ ನಾವಿಲ್ಲಿ. ಯಾಕೆ? ನಾನು ನಾಟಕ ಹೆಸರುಗಳಾಕತ್ತೀನಿ, ನೀವ್ ಏನ್ ಮಾತಾಡಕತ್ತೀರಿ? ನೀ ಯಾರಿಗೆ ಹುಟ್ಟಿ? ನಾನು ನಮ್ಮ ಅಪ್ಪಗ ಹುಟ್ಟೀನಿ. ಮತ್ತೆ ನಾವೇನ ಪಕ್ಕದ ಮನೆಯಾಗ ಹುಟ್ಟಿವೇನ? ಹಂಗೆ ಮನೆ ಗೊತ್ತು. ನಾವು ನಮ್ಮ ಅಪ್ಪಗ ಹುಟ್ಟಿವಿ. ನಾಟಕದ ಹೆಸರೇ ನೀ ಹುಟ್ಟಿದ್ದು ಯಾರಿಗೆ? ನಾಟಕದ ಹೆಸರು ನೀ ಹುಟ್ಟಿ. ಹೌದು. ನಾಟಕಕ್ಕೆ ಎರಡು ಹೆಸರು. ಹೌದು. ನೀ ಯಾರಿಗೆ ಹುಟ್ಟಿಂದ ಅವಾಗ ಕೇಳಿದ್ರಿ? ಇಲ್ಲ. ಈಗ ನೀ ಹುಟ್ಟಿದ್ ಯಾರು ಅಂತ ಕೇಳಿ. ಹುಟ್ಟಿದ್ದು ಯಾರಿಗೆ? ನಾಟಕದ ಹೆಸರು ಇದು. ಹೌದು ಹೌದು ಹೌದು. ಇದ್ಯಾವ ಕಂಪ್ನಿ ಕೊಟ್ರಿ? ಇದನ್ನ ಹುಡುಗೇರಿ ಬಸವಣ್ಣರಿಗೆ ಕೊಟ್ಟಿದ್ದೆ. ಇಂತ ನಾಟಕ ಆಡ್ಬೇಕು ಅವ್ರ ನೋಡ್ರಿ. ಹೌದು ಹೌದು ಹೌದು. ಬಾಳ ಚಲೋ ಆತ್ರಪ್ಪ. ಚಲೋ ಚಲೋ ನಾಟಕ ಬರ್ತಾರೆ. ನಿಮ್ ಮನೆ ಹಾಳದಲ್ರಿ ಏನಂದ್ರೆ ನಿಮ್ಗೆ ಗೊತ್ತು. ಮಜಾಡಕ್ ಏನಾಗಿತ್ತು? ಹೊಳೆ ನನಗೆ ಅದನ್ನ ನಾನು ಏನ್ ಹೇಳಿ ನಿಮ್ಗೆ ಸುಮ್ಮನೆ ನನ್ನ ಕುಂದಿಸಿದ್ರು ನೀವು. ಮಹಾ ಅವಿವೇಕಿದನ್ರವ. ಯಾಕ? ಈ ಸಾಕಾಗೈತೆ ಒಂದ್ ಸಂಬಂಧ. ಬಸ್ ಸ್ಟ್ಯಾಂಡ್ ಭೇಟಿ ಅದ. ನಮಸ್ಕಾರ ರೀ ಬಿಗ್ರಂದ. ಯಾರು ಪಾಣಿ ಅಂದ್ರೆ ನಾನು ನಿಮ್ಮ ಅಳಿ ಅಂತ ಸ್ನೇಹಿತರೆ ಅನ್ಬೇಕ. ಹಿಂಗ ಅಂದವ. ಆತಪ್ಪ ನಡೀಪ ನಮ್ಮ ಮಳೆ ನೀವು ಅಂತ ಅಂದೆ. ಹಮಾಲಿದ್ದ. ಹಮಾಲ್ ಕರೆದ ಸುದ್ರೇಶ ತಗೊಂಡು ಹೋಗ್ತಾರೆ. ಹಮಾಲ್ ಬಾಯಿ ಬಂದ ಬೈ ಕಳ್ಸಿದ್ದೇವ. ರೀ ನೀವು ನನ್ನ ಸ್ನೇಹಿತನ ಮಾವ. ನಿಮ್ಮ ಸಾಮಾನು ಅವನೇ ತಗೊಂಡೋಗ್ಬೇಕು. ನಿಮ್ಮ ಸಾಮಾನು ನಾನ್ ತಗೊಂಡು ಹೋಗ್ತೀನಿ ಅನ್ಬೇಕ. ಒಳ್ಳೆ ಮನುಷ್ಯ. ನಂಗೂ 20 ರೂಪಾಯಿ ಉಳಿತಲ್ಲ, ನಾನು ಹ್ಞೂ ಅಂತೆ. ಗೊತ್ತಿಲ್ಲ ನಿನ್ ಮುಂದೆ 150 ರೂಪಾಯಿ ಕೊಟ್ರೆ ಅದು ತಗೊಂಡು ಹೋಗ್ತೀನಿ ಅನ್ಬೇಕ. ನೀನ್ ತಗೊಂಡು ಹೋಗ್ಲಿ ಅಷ್ಟ ಆದಾಗ ನಾ ಹಮಾಲ್ನ ಕರ್ಕೊಂಡ್ ತಗೊಂಡ್ ಹೋಗ್ತೀನಿ ಅಂದೆ. ಒಬ್ಬ ನನ್ನ ಮಕ್ಕಳು ಮುಟ್ಟದನ್ನ ಬರೋದ್ರ ಒಂಥರ ಬೇಡ ಅಂತ ಬಿಟ್ರೆ 150 ರೂಪಾಯಿ ಸುಳ್ಳು ತಗೊಂಡೋಗೇನು. ಒಳ್ಳೆ ಆದ್ರು ಇನ್ನ 50 ಜಾಸ್ತಿ ವಸೂಲು ಮಾಡಬೇಕು ಬಿಟ್ಟ ನೀವು. ನಿಮ್ಮ ಅಣ್ಣನ ಕರೀರಿ, ಅರ್ಜೆಂಟ್ ಹೋಗ್ಬೇಕು. ಅಣ್ಣ ಅಣ್ಣ ನಮಸ್ಕಾರ ಬೀಗರಿಗೆ. ಹೋಗು ಮಂಗ್ಯಮ್ಮ, ಯಾಕೆ ಆಡಕತ್ತೀನಿ? ದಯವಿಟ್ಟು ಕ್ಷಮಿಸ್ಬೇಕು. ಈಗ ನಿಮ್ಮ ಮನೆ ಆಳು ಬಂದು ನಮ್ಗೆ ತಲೆ ತಿಂದೋದ್ನ ಮತ್ತು ಅವನ ಬಂದ ನಾ ತಿಳ್ಕೊಂಡೆ. ಚಿಕ್ಕಂದಿನಿಂದನೂ ಅದೇ ಸ್ವಭಾವದಿಂದ ಕಳ್ಕೊಂಡ್ಬಿಡ್ತಾನೆ. ಏನ್ ಮಾಡಕ್ಕೆ? ಅನ್ನ ಕವಿಗಳ ಆರಾಮಿದ್ರೆ, ಪಾಡಿದ್ರೆ, ಟೀಕದ್ರೆ, ಬೇಯಿಸಿದ್ರೆ, ಚಲೋ ಆದ್ರೆ ನಾವು ಆರಾಮದ ನೋಡಿ. ಯಾಕೆ ಹೇಳ್ರಿ? ನಮ್ಮ ತಲೆಗೆ 12 ವಿಚಾರ. ಮತ್ತೆ ಕವಿಗಳ ನೋಡ್ರಿ, ನನ್ನ ಮಗಳನ್ನ ಬಳ್ಳಿಯಾಗ ಬೆಳೆಸಿ ಹೂವಿನಂಗ ಜೋಪಾನ ಮಾಡಿದ್ವಿ. ಏನೇ ತಪ್ಪು ಮಾಡಿದ್ರು ನಿಮ್ಮ ಮಗಳನ್ನ ತಿಳ್ಕೊಂಡು ಹೊಟ್ಟೆ ಹಾಕೊಂಡು ಹೋಗ್ಬಿಟ್ರಿಪ್ಪ. ಎಂಥ ಮಾತಾಡ್ತೀರಿ ಬೀಗ್ರೆ ನೀವು? ಇವತ್ತಿನಿಂದ ನಿಮ್ಮ ಮಗಳಲ್ಲ, ನನ್ನ ಮಗಳು ಅಂತ ನಾ ಜೋಪಾನ. ಹಡದು ಹೊಟ್ಟಿ ತಣ್ಣಗಿರ್ತೈತಿ. ಏನು ನಾ ಇನ್ನು ಕುಂತ ಇಲ್ಲ. ನಾ ಕುಂತ ಮಾತಾಡಕತ್ತಿ ನಾ ತಿಳ್ಕೊಂಡಿನಿ. ಯಾಕೆ? ನಮ್ಮ ತಲೆಗೆ 12 ವಿಚಾರ. ಬರೀ ಚಾ ಬೀಗ್ರೆ ಚಾ ಮತ್ ಬಂದೆ ಯಾಪನೆ ಬರಬೇಕಲ್ಲ. ತಗೋರಿ ಚಾ ಕೊಡೋಮರ. ಹಚ್ಚ ಬೀಗ್ರೆ ಚಾ ಹಚ್ಚ. ಬರ್ರಿ ಬೀಗ್ರೆ ಹಚ್ಚ ಹಚ್ಚ. ನೋಡಿ ನೀನ್ ಶಾಂತ ಹಚ್ಚಂತೀನಿ ಅವ್ರಿಗೆ. ಬೀಗರಿಗೆ ನಿಮ್ಮ ಹೆಣ್ಣು ಕೊಟ್ಟ ಮಾವಗ ನಾನು ಹಚ್ಚ ಅಂತೀನಿ ಅಂತಲ್ಲ. ಈಗ ನಾನು ಚಹಾ ಬಹುತ್ ಅಚ್ಚ ಹೈ ಅನ್ನಕತ್ತಿದ್ದೆ. ನಾನು ಚಹಾ ಅಚ್ಚ ಅಂತಿದ್ದನ್ನ ಅವ್ರು ಹಚ್ಚ ಅಂತ ತಿಳ್ಕೊಂಡು ನೋಡೋದ್ರು. ನಾ ಏನ್ರಿ ಮಾಡಕತ್ತಿ? ಏನ್ ಅವ್ರ ಕಂಚ ನೀನೇ ಕುಡಿತೀಯಲ್ಲ, ಅವ್ರ ವಾಪಸ್ ಬಂದ್ರೆ ಏನ್ ಕೊಡ್ತಿ? ಅವ್ರು ಹೊಳ್ಳಿ ಬರುದಿಲ್ಲ. ಯಾಕ? ಅವ್ರ ತಲೆ 12 ವಿಚಾರ, 13 ವಿಚಾರ. ಬೀಗರಿಗೆ ಅಂತೇಳಿ ಚಾ ತಂದ್ರೆ ಅವ್ರು ಕುಡಿಲಿಲ್ಲ, ಹಂಗ ಹೋದ್ರು. ಇನ್ನು ಈ ಚಾ ತಪ್ಪಲಿ ಆಯ್ತು. ತಪ್ಪಲಿ ಆದ ಚಾನ ತಪ್ಪಿಕೊಳ್ಳೋ ಏಕೈಕ ವ್ಯಕ್ತಿ ಅಂದ್ರೆ ಒಬ್ರು ಗಾನ ಗಂಧರ್ವ, ಪದ್ಮ ವಿಭೂಷಣ, ಅಣಪಿಶಕ್ತ ದೊರೆ, ಪಿಟ್ಕಿ ಕರ್ನಲ್, ಡಾಕ್ಟರ್ ಈ ಅಂಕುಲ್ ಕುಮಾರ್. ನೋಡಮ್ಮ, ನಿನ್ನ ಗಂಡನಿಗೂ ಹಾಗೂ ನಿಮ್ ಬಾವನವ್ರಿಗೆ ನಮಸ್ಕಾರ ಮಾಡಿ ಬಾ.
ತೀರಿಸಿಕೊಂಡು ಈ ಮನೆಗೆ ನಡೆಯಲು ಬಂದ ಈ ಹೆಣ್ಣಿಗೆ ಇಂದಿನ ರಾತ್ರಿ ಪ್ರಥಮ ರಾತ್ರಿ. ಕನಸಿನಲ್ಲಿ ಮಕ್ಕಳಿನ ಚಿತ್ರವನ್ನು ಕೆತ್ತುತ್ತಿರುವ ನನ್ನ ತಮ್ಮನಿಗೆ ಇಂದಿನ ರಾತ್ರಿ ದ್ವಿತೀಯ ರಾತ್ರಿ. ಹಿನ್ನೆಲೆಯಲ್ಲಿ ಇವಳ ದುರ್ನಡತೆಗಳನ್ನು ನಡೀತ ನನಗೆ ಇಂದಿನ ರಾತ್ರಿ ಕರಾಳ ರಾತ್ರಿ. ಶಿವಸ್ವ ನಿತ್ಯ ಇಂಥ ವಿಷ ಸರ್ಪಣಿಯ ದರ್ಶನ ಮಾಡಿಸುವುದಕ್ಕಿಂತ ಸಾವನ್ನಾದರೂ ತರಬಾರದು. ಬಸವರಾಜ ನಿಜಕ್ಕೂ ನೀನು ನಿರ್ಭಾಗ್ಯನಾದೆ. ಬಸವರಾಜ ನಿರ್ಭಾಗ್ಯನಾದೆ.